ನಮಸ್ಕಾರ. ಟೆಕ್ ಜಗತ್ತಲ್ಲೇ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಓಪನ್ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೋಕದ ದೈತ್ಯ ಭಾರತದ ಮೇಲೆ ಒಂದು ದೊಡ್ಡ ಪಣವನ್ನೇ ಇಟ್ಟಿದೆ. ಅದು ಏನೆಂದು ವಿವರವಾಗಿ ನೋಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ. ಜಗತ್ತಿನ ಅತ್ಯಾಧುನಿಕ ಅತ್ಯಂತ ಶಕ್ತಿಶಾಲಿ ಎಐ ತಂತ್ರಜ್ಞಾನದ ಕೀಲಿಕೈ ನಿಮ್ಮ ಕೈಗೆ ಸಿಕ್ಕ್ರೆ, ಅದೂ ಕೂಡ ಒಂದು ಪೈಸೆ ಖರ್ಚಿಲ್ದೆ ಸಂಪೂರ್ಣವಾಗಿ ಉಚಿತವಾಗಿ, ಕೇಳೋಕೆ ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಅದು ನಿಜ. ಹೌದು, ಇದೇ ಆ ದೊಡ್ಡ ಸುದ್ದಿ. ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಓಪನ್ ಎಐ ತನ್ನ ಪ್ರೀಮಿಯಂ ಸರ್ವಿಸ್ ಅಂದ್ರೆ ಚಾಟ್ ಜಿಪಿಟಿ ಗೋ ಅನ್ನು ಭಾರತದಲ್ಲಿರೋ ಎಲ್ಲಾ ಬಳಕೆದಾರರಿಗೆ ಪೂರ್ತಿ 1 ವರ್ಷ ಉಚಿತವಾಗಿ ಕೊಡ್ತಾ ಇದೆ. ಈ ಡೇಟ್ ನೋಟ್ ಮಾಡ್ಕೊಳ್ಳಿ, ನವೆಂಬರ್ 4. ಆ ದಿನದಿಂದ ಭಾರತದ ಪ್ರತಿಯೊಬ್ಬರಿಗೂ ಚಾಟ್ ಜಿಪಿಟಿ ಗೋನ ಜಗತ್ತಿಗೆ 1 ವರ್ಷದ ಉಚಿತ ಪ್ರವೇಶ ಸಿಗಲಿದೆ. ಇದು ಸುಮ್ನೆ ಒಂದು ಆಫರ್ ಅಲ್ಲ, ಎಐ ಬಳಕೆಯಲ್ಲಿ ಇದೊಂದು ಹೊಸ ಕ್ರಾಂತಿನೇ ಸರಿ. ಅಂದ ಹಾಗೆ ಈ ಘೋಷಣೆಯ ಟೈಮಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಸುಮ್ನೆ ಹಾಗೆ ಆಗಿದ್ದಲ್ಲ. ಬೆಂಗಳೂರಿನಲ್ಲಿ ಓಪನ್ ಎಐ ತನ್ನ ಮೊದಲ ಡೆವ್ ಡೇ ಎಕ್ಸ್ಚೇಂಜ್ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಸರಿಯಾಗಿ ಅದೇ ಸಮಯಕ್ಕೆ ಈ ಘೋಷಣೆ ಬಂದಿದೆ. ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಸ್ಟ್ರಾಟಜಿ ಇದೆ. ಹಾಗಿದ್ರೆ ಅಷ್ಟಕ್ಕೂ ಏನಿದು ಚಾಟ್ ಜಿಪಿಟಿ ಗೋ? ನಾವು ದಿನಾ ಬಳಸೋ ಸಾಮಾನ್ಯ ಚಾಟ್ಬಾಟ್ಗೂ ಇದಕ್ಕೂ ಏನು ವ್ಯತ್ಯಾಸ? ಬನ್ನಿ, ಈ ಕೊಡುಗೆಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅಂತ ತಿಳ್ಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ, ಚಾಟ್ ಜಿಪಿಟಿ ಗೋ ಅನ್ನೋದು ಚಾಟ್ ಜಿಪಿಟಿಯ ಪ್ರೀಮಿಯಂ ಅಂದ್ರೆ ದುಡ್ಡು ಕೊಟ್ಟು ತಗೊಳ್ಳುವ ವರ್ಷನ್. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಓಪನ್ ಎಐನ ಅತ್ಯಂತ ಹೊಸ, ಅತ್ಯಂತ ಪವರ್ಫುಲ್ ಆದ GPT-5 ಮಾಡೆಲ್ ಮೇಲೆ ರನ್ ಆಗುತ್ತೆ. ಹಾಗಿದ್ರೆ ಈ ಫ್ರೀ ಆಫರಿಂದ ಏನೆಲ್ಲ ಸಿಗುತ್ತೆ? ಮೊದಲನೇದಾಗಿ GPT-5 ಮಾಡೆಲ್ ಬಳಸೋಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರತಿಕ್ರಿಯೆಗಳು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ, ದಿನಕ್ಕೆ ಕಳಿಸಬಹುದಾದ ಮೆಸೇಜ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತು ಹಳೆ ಮಾತುಕತೆಯನ್ನ ಹೆಚ್ಚು ಸಮಯ ನೆನ್ಪಿಟ್ಕೊಳ್ಳುತ್ತೆ. ಇನ್ನೂ ಇದೆ, ಫೋಟೋಸ್, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅನಾಲಿಸಿಸ್ ಮಾಡಿಸಬಹುದು, ಚಿತ್ರಗಳನ್ನೇ ಸೃಷ್ಟಿಸಬಹುದು ಮತ್ತು ತುಂಬಾನೇ ಕಾಂಪ್ಲೆಕ್ಸ್ ಪ್ರಶ್ನೆಗಳಿಗೂ ಉತ್ತರ ಪಡ್ಕೋಬಹುದು. ಸರಿ, ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಅಂದ್ರೆ ಯಾಕೆ? ಬೇರೆ ಯಾವ ದೇಶಕ್ಕೂ ಕೊಡದ ಈ ಅಭೂತಪೂರ್ವ ಕೊಡುಗೆಯನ್ನ ಓಪನ್ ಎಐ ಭಾರತಕ್ಕೆ ಯಾಕೆ ಕೊಡ್ತಾ ಇದೆ? ಯಾಕೆ ಈ ಇಂಡಿಯಾ ಫಸ್ಟ್ ಸ್ಟ್ರಾಟಜಿ? ಉತ್ತರ ತುಂಬಾ ಸಿಂಪಲ್. ಅಂಕಿಅಂಶಗಳು ಗೊತ್ತಾ? ಚಾಟ್ ಜಿಪಿಟಿ ಲಾಂಚ್ ಆದ ಕೆಲವೇ ದಿನಗಳಲ್ಲಿ ಭಾರತ ಅದರ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. ಹೌದು, ಇಡೀ ಜಗತ್ನಲ್ಲಿ ನಂಬರ್ 2. ಇದು ಓಪನ್ ಎಐನ ಗಮನ ಸೆಳೆದಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಇಷ್ಟೇ ಅಲ್ಲ, ಆಗಸ್ಟ್ನಲ್ಲಿ ಚಾಟ್ ಜಿಪಿಟಿ ಗೋ ಲಾಂಚ್ ಆದ್ಮೇಲೆ ಕೇವಲ 1 ತಿಂಗಳಲ್ಲಿ ಭಾರತದಲ್ಲಿ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಆಗೋರ ಸಂಖ್ಯೆ ಡಬಲ್ ಆಗಿದೆ. ಭಾರತದ ಮಾರುಕಟ್ಟೆ ಎಷ್ಟು ಉತ್ಸಾಹದಿಂದ ಈ ತಂತ್ರಜ್ಞಾನವನ್ನ ಅಪ್ಪಿಕೊಳ್ತಿದೆ ಅನ್ನೋಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ ಬಗ್ಗೆ ಓಪನ್ ಎಐನ ಉಪಾಧ್ಯಕ್ಷರಾದ ನಿಕ್ ಟರ್ಲಿ ಅವರೇ ಹೀಗೆ ಹೇಳ್ತಾರೆ. ಭಾರತದಾದ್ಯಂತ ಹೆಚ್ಚು ಜನ ಸುಧಾರಿತ ಎಐ ತಂತ್ರಜ್ಞಾನವನ್ನ ಸುಲಭವಾಗಿ ಬಳಸಲಿ ಮತ್ತು ಅದರ ಲಾಭ ಪಡೆಯಲಿ ಅನ್ನೋ ಉದ್ದೇಶದಿಂದ ನಾವು ಚಾಟ್ ಜಿಪಿಟಿ ಗೋ ಅನ್ನು 1 ವರ್ಷ ಉಚಿತವಾಗಿ ನೀಡ್ತಾ ಇದ್ದೇವೆ. ಆದ್ರೆ ನಿಲ್ಲಿ, ಇದನ್ನ ಕೇವಲ ಒಂದು ಫ್ರೀ ಆಫರ್ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಇದು ಜಾಗತಿಕ ಎಐ ಚೆಸ್ ಬೋರ್ಡ್ನಲ್ಲಿ ಆಡಿರೋ ಒಂದು ಬಹಳ ಮುಖ್ಯವಾದ ನಡೆ. ಇದರ ಹಿಂದೆ ಒಂದು ದೊಡ್ಡ ಚಿತ್ರಣವೇ ಇದೆ. ಓಪನ್ ಎಐನ ಸ್ಟ್ರಾಟಜಿ 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. 1. ಈ ಉಚಿತ ಕೊಡುಗೆಯ ಮೂಲಕ ಕೋಟ್ಯಾಂತರ ಜನರನ್ನ ತಲುಪೋದು. 2. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಇಂಡಿಯಾ ಎಐ ಮಿಷನ್ ಯೋಜನೆಗೆ ಬೆಂಬಲ ಕೊಡೋದು. ಮತ್ತು 3ನೇದಾಗಿ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಹೊಸ ಆಫೀಸ್ಗಳನ್ನ ತೆರೆದು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ರೇಸ್ನಲ್ಲಿ ಓಪನ್ ಎಐ ಇವರ ಒಬ್ರೇ ಇಲ್ಲ. ಅವರ ದೊಡ್ಡ ಪ್ರತಿಸ್ಪರ್ಧಿ ಆಂಥ್ರೋಪಿಕ್ ಅವರು ಕೂಡ ಭಾರತದ ಮೇಲೆ ಕಣ್ಣಿಟ್ಟಿದ್ದಾರೆ. ಇತ್ತೀಚೆಗೆ ಅವರ ಸಿಇಒ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದು ತೋರಿಸುತ್ತೆ ಭಾರತದ ಎಐ ಮಾರುಕಟ್ಟೆಗಾಗಿ ಸ್ಪರ್ಧೆ ಎಷ್ಟು ತೀವ್ರವಾಗಿದೆ ಅಂತ. ಇದೆಲ್ಲದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಜಾಗತಿಕ ಎಐ ಕ್ಷೇತ್ರದಲ್ಲಿ ಭಾರತದ ಪ್ರಾಮುಖ್ಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಭಾರತ ಈಗ ಕೇವಲ ಒಂದು ಮಾರುಕಟ್ಟೆ ಅಲ್ಲ, ಬದಲಿಗೆ ಎಐನ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ಪ್ರಮುಖ ರಣರಂಗವಾಗಿ ಬದಲಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಇಷ್ಟೊಂದು ಪವರ್ಫುಲ್ ಟೂಲ್ಸ್ ನಮ್ಮ ಡೆವಲಪರ್ಗಳ ಕೈಗೆ ಸಿಕ್ಕಾಗ ಭಾರತದಿಂದ ಮುಂದಿನ ಜಗತ್ತನ್ನೇ ಬದಲಿಸೋ ಇನೋವೇಷನ್ ಹುಟ್ಕೊಳ್ತಾ? ಇದಕ್ಕೆ ಕಾಲವೇ ಉತ್ತರ ಹೇಳ್ಬೇಕು.